ಇವತ್ತು ಕಾಮಿಡಿ ಮಾಡ್ತೀರಾ, ನಾಳೆ ಬ್ಲಾಗ್ಸ್ ಮಾಡ್ತೀರಾ, ಅದ್ರ ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡ್ತೀರಾ. ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀರಾ. ತುಂಬಾ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇದ್ದೀನಿ, ಆದ್ರೂ ವಿಡಿಯೋಸ್ಗೆ 10-20 ವ್ಯೂಸ್ ಬರ್ತಾ ಇದೆ. ತುಂಬಾ ಕಷ್ಟ ಆಗ್ತಾ ಇದೆ, ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ, ಹೋಪ್ ಕಳ್ಕೊಂಡಿದೀನಿ ಅಂದ್ರೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ? ಯಾಕೆ ವ್ಯೂಸ್ ಬರ್ತಾ ಇಲ್ಲ? ವ್ಯೂಸ್ ಬರ್ದೇ ಇರೋದಕ್ಕೆ ಒಂದು ಮೇನ್ ಆಗಿರುವಂತ ಒಂದು 10 ಕಾರಣಗಳಿದಾವೆ. ಅಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನ ಪ್ರತಿಯೊಂದನ್ನು ನಾನು ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಬನ್ನಿ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಫಸ್ಟು 3 ಸೆಕೆಂಡ್ಸು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ತುಂಬಾ ಇಂಪಾರ್ಟೆಂಟು. ಆ ಟೈಮಲ್ಲಿ ನೀವು ತುಂಬ ಚೆನ್ನಾಗಿ 3 ಸೆಕೆಂಡ್ಸು ಚೆನ್ನಾಗಿ ಹೇಳಬೇಕು. 3 to 30 ಸೆಕೆಂಡು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿರ್ತೀನಿ. ಇಲ್ಲಿ ತುಂಬ ಸ್ಲೋ ಆಗಿ ಇಂಟ್ರೊಡಕ್ಷನ್ ಕೊಡೋದು. ಹಲೋ, ನಮಸ್ಕಾರ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಫಸ್ಟೇ ಹೇಳ್ತಾ ಇದ್ರೆ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಲೋ ಇಂಟ್ರೊಡಕ್ಷನ್ ಇರಬಾರ್ದು. ನೀವು ಏನನ್ನ ಹೇಳಕ್ಕೆ ಹೊರಟಿದ್ದೀರಾ ಅದು ಒಂದು ಎಕ್ಸೈಟ್ಮೆಂಟ್ ಆಗಿರಬೇಕು. ಏನನ್ನು ಹೇಳ್ತಾ ಇದ್ದೀರಾ ಅನ್ನೋದನ್ನ ಫಸ್ಟು ನೀವು ತೋರಿಸ್ಬೇಕು. ಆಮೇಲೆ ನಿಮ್ಮ ವಿಡಿಯೋಸ್ನಲ್ಲಿ ಏನೇನಿದೆ ಅದನ್ನು ಆಮೇಲೆ ಹೇಳ್ಕೊಂಡ್ರೆ ಆಯಿತು. ಆದರೆ ಮೇನ್ ಆಗಿ 30 ಸೆಕೆಂಡ್ವರೆಗೂ, ಲಾಂಗ್ ವಿಡಿಯೋಸ್ ಅಂತ ಅಂದರೆ 30 ಸೆಕೆಂಡ್ವರೆಗೂ ನೀವು ಒಂದು ಒಳ್ಳೆ ಎಕ್ಸೈಟಿಂಗ್ ಆಗಿರಬೇಕು. ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂದರೆ ಇವ್ರೇನೋ ಮಾಡಿದ್ದಾರೆ ಅನ್ನಂಗೆ ಇರಬೇಕು. ಆಗ ಜನರು ನೋಡ್ತಾರೆ, ಅಂಥ ವಿಡಿಯೋಸ್ಗಳನ್ನ ನೋಡ್ತಾರೆ. ತುಂಬ ಸ್ಲೋ ಬರ್ನ್ ಆಗಿರುವಂಥ ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲೇಬೇಡಿ. ಆದಷ್ಟು ನೀವು ಕೊಡುವಂಥ ಇಂಟ್ರೊಡಕ್ಷನ್ 30 ಸೆಕೆಂಡ್ ಇಂಟ್ರೊಡಕ್ಷನ್ ಏನಿದೆ ಅದು ತುಂಬ ಎಕ್ಸೈಟಿಂಗ್ ಆಗಿರಬೇಕು. ನೀವು ವಿಡಿಯೋದಲ್ಲಿ ಮಾತಾಡ್ತಿರ್ತೀರಲ್ವ, ಅದರೊಳಗಡೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಕ್ಸೈಟ್ಮೆಂಟಾಗಿ ಮಾತಾಡಿದ್ದೀನಿ ಅಂತ. ಆ ಕ್ಲಿಪ್ನ ತಗೊಂಡು ಫ್ರಂಟಲ್ಲಿ ಹಾಕಿ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಓಕೆ. ಫಸ್ಟ್ 30 ಸೆಕೆಂಡ್ ಮಾತ್ರ ಬರೀ ಇಂಟ್ರೊಡಕ್ಷನ್ ಕೊಟ್ಕೊಂಡು ನಮ್ಮ ಯೋಗಕ್ಷೇಮನ ವಿಚಾರಿಸೋದು, ನಿಮ್ಮ ಯೋಗಕ್ಷೇಮ ಹೇಗಿದೆ ಏನು ಅಂತ ವಿಚಾರಿಸ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ಲು ಗ್ರೋ ಆಗಬೇಕು ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ತುಂಬಾನೇ ಚೆನ್ನಾಗಿರಬೇಕು. ನೀಚ್ ಕನ್ಫ್ಯೂಷನ್, ತುಂಬ ಜನಕ್ಕೆ ನೀಚಲ್ಲಿ ಕನ್ಫ್ಯೂಷನ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಹೋಮ್ ರೆಮಿಡಿನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಹೋಮ್ ರೆಮಿಡಿದೇ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಬೇರೆ ಬೇರೆ ವಿಡಿಯೋಸ್ಗಳನ್ನ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಪರ್ಸ್ನಲ್ ಲೈಫ್ನ ಅದರೊಳಗೆ ಯಾಕೆ ಆ್ಯಡ್ ಮಾಡ್ತಾ ಇದ್ದೀರಾ? ಇದೇ ನೀವು ಮಾಡ್ತಿರೋ ತಪ್ಪು. ಇವತ್ತು ಕಾಮಿಡಿ ಮಾಡ್ತೀರಾ, ನಾಳೆ ಬ್ಲಾಗ್ಸ್ ಮಾಡ್ತೀರಾ, ಅದ್ರ ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡ್ತೀರಾ. ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀರಾ. ಈ ರೀತಿ ಹಾಕೋದ್ರಿಂದ ಆಲ್ಗೋರಿದಮ್ಗೆ ನಿಮ್ಮ ಕರೆಕ್ಟಾಗಿರುವಂಥ ನೀಚ್ ಏನು ಅಂತೇಳಿ ಗೊತ್ತಾಗಲ್ಲ. ಇದಕ್ಕೆ ನೀವೇನು ಮಾಡಬೇಕು? ಮೇನ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಮ್ಮ ನೀಚ್ ಯಾವುದು. ಫಸ್ಟ್ ನೀವು ವಿಡಿಯೋ ಯಾವುದರಿಂದ ಸ್ಟಾರ್ಟ್ ಮಾಡಿದ್ರಿ, ವಿಡಿಯೋ ಮಾಡುವಾಗ ನೀವು ಏನು ಮಾಡಬೇಕು ಯೂಟ್ಯೂಬಲ್ಲಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರಿ, ಅದನ್ನು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಏನು ನೀಚನ್ನ ಸ್ಟಾರ್ಟ್ ಮಾಡಿರ್ತೀರಲ್ವ ಅದೇ ಇಂಪಾರ್ಟೆಂಟು. ನೀವು ನೀಚ್ನೇ ಬಿಟ್ಟು ಹೋಗ್ಬಿಟ್ರೆ, ನೀವು ನೀಚ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ, ಇವತ್ತು ನೀವು ಕಾಮಿಡಿ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾಳೆನೂ ಕಾಮಿಡಿ ವಿಡಿಯೋಸ್ಗಳನ್ನೇ ಹಾಕಬೇಕು. ಯಾಕೆ ಬೇರೆ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ? ಬೇರೆ ವಿಡಿಯೋಸ್ಗಳನ್ನ ನೀವು ಅದರಲ್ಲಿ ಮಿಕ್ಸ್ ಕ್ಲಮ್ಸಿಯಾಗಿ ನೀವು ಹಂಗೆಲ್ಲ ಮಾಡ್ಕೊಂಡು ಹೋದರೆ ಆಗ ವ್ಯೂಸ್ ಬರಲ್ಲ. ನಾನೇ ತಗೊಳ್ಳಿ, ನಾನೇ ಹೇಳ್ತೀನಿ. ನಾನು ಒಂದು 2 ಇಯರ್ಸ್ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಆಗ ನನಗೆ ಯೂಟ್ಯೂಬ್ ಚಾನಲಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಯಾವುದು ವಿಡಿಯೋ ಸಿಗುತ್ತೋ ಆ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ಅಲ್ಲೇ ನಾನು ಮಾಡಿದ ತಪ್ಪು. ಅದರಿಂದನೇ ನನ್ನ ಚಾನಲಲ್ಲಿ ವ್ಯೂಸು ತುಂಬಾ ಕಡಿಮೆ ಬರ್ತಿತ್ತು. ನನಗೆ ಡಿಮೋಟಿವೇಶನ್ ಆಯಿತು. ನನಗೆ ಚಾನಲ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಆವಾಗ ಅಲ್ಲಿ ಬಿಟ್ಬಿಟ್ಟೆ. ಅದಕ್ಕೆ ನೀವೇನು ಮಾಡಬೇಕು? ಫಸ್ಟ್ ಕರೆಕ್ಟಾಗಿರುವಂಥ ನೀಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಪ್ಲಾಟ್ಫಾರ್ಮಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರಾ? ಎಜುಕೇಷನಾ, ಕಾಮಿಡಿನ, ಎಂಟರ್ಟೈನ್ಮೆಂಟಾ, ಇನ್ನೇನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರಾ? ಅದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆ ರೀತಿ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ಜನ ನಿಮ್ಮನ್ನು ಗುರುತಿಸ್ತಾರೆ. ಆಲ್ಗೋರಿದಮ್ಮು ಅದನ್ನು ಅದೇ ನೀಚಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ತಮ್ನೇಲ್ ಆ್ಯಂಡ್ ಟೈಟಲ್. ತಮ್ನೇಲು ನೀವು ಹಾಕುವಾಗ ಎಲ್ಲ ಮಿಕ್ಸ್ ಮಾಡಿ ಅದನ್ನ ನಾವು ಏನು ಓದಬೇಕು ಅಂತಲೇ ಗೊತ್ತಿರಲ್ಲ, ಎಲ್ಲ ಸೇರಿಸ್ಬಿಟ್ಟು ನಿಮ್ಗೆ ಏನೇನು ಬಂದಿರುತ್ತೋ ಅದನ್ನೆಲ್ಲ ಬರೆದಿರ್ತೀರ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಕ್ಲಿಯರ್ ಆಗಿ ಏನು ಹೇಳಬೇಕು. ಇವಾಗ ಒಂದು ನೀವು ಏನಾದರೂ ಟೈಟಲ್ ಮಾಡ್ತಾ ಇದ್ದೀರಾ, ಯಾವುದ್ರದ್ದೋ ಒಂದು ಬಗ್ಗೆ ಹೇಳ್ತಾ ಇದ್ದೀರಪ್ಪ, ನಾ ಯಾವುದೋ ಒಂದು ಪಿಕ್ಸೆಲ್ ಲ್ಯಾಬ್ ಬಗ್ಗೆ ಇವಾಗ ನಾನು ಹೆಂಗೆ ವಿಡಿಯೋ ಎಡಿಟಿಂಗ್ ಮಾಡೋದು, ಇಲ್ಲ ತಮ್ನೇಲ್ ಎಡಿಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದರದ್ದೇ ಒಂದು ಎಡಿಟಿಂಗ್ ನೀವು ಅಲ್ಲಿ ತಮ್ನೇಲಲ್ಲೇ ಒಂದು ಹಾಕಿರಬೇಕು. ತಮ್ನೇಲಲ್ಲೇ ಒಂದು ಹಾಕೋದು, ವಿಡಿಯೋದಲ್ಲೇ ಹಾಕೋದು, ಟೈಟಲ್ ಬೇರೆ ಹಾಕ್ಬಿಡೋದು. ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದನೂ ನಿಮ್ಮ ಚಾನಲ್ಲು ವ್ಯೂಸು ಡೌನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ತಮ್ನೇಲು ಓದೋರಿಗೆ ತುಂಬ ಟಫ್ ಅಂತ ಏನು ಇರಬಾರ್ದು. ತಮ್ನೇಲು ನೋಡಿದ ತಕ್ಷಣವೇ ಅರ್ಥ ಮಾಡ್ಕೊಳೋಂಗಿರಬೇಕು.
ಸೆಕೆಂಡು ಟೈಟಲು ನೀವೇನು ತಮ್ನೇಲ್ ಹಾಕಿರ್ತಾರೋ ಅದೇ ಟೈಟಲ್ನ ಹಾಕಿ. ಕನ್ನಡ ಇಂಗ್ಲೀಷಲ್ಲಿ ಬೇಕಾದರೂ ಹಾಕ್ಬೋದು, ಬರೀ ಕನ್ನಡ ಇಂಗ್ಲೀಷು ಹಿಂದಿ ಸಪ್ರೇಟಾಗಿ ಬೇಕಾದರೂ ಹಾಕ್ಬೋದು. ಇದು ನೆನಪಲ್ಲಿರಲಿ. ತಮ್ನೇಲು ಟೈಟಲು ನೀವು ಹಾಕ್ತಾ ಇದ್ದೀರಾ ಅಂತ ಅಂದರೆ ಒಂದು ಒಳ್ಳೆ ತಮ್ನೇಲ್ನ ಕ್ರಿಯೇಟ್ ಮಾಡಿ. ನಾನು ಎಷ್ಟೋ ವೀಡಿಯೋಸ್ಗಳನ್ನ ಮಾಡಿದ್ದೀನಲ್ವ, ತಮ್ನೇಲ್ನ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂಥೇಳಿ. ವೀಡಿಯೋಸ್ ಹಾಕ್ಬಿಟ್ರೆ ಆಗಲ್ಲ, ತಮ್ನೇಲು ಕರೆಕ್ಟಾಗಿರುವಂಥ ಚೆನ್ನಾಗಿರುವಂಥ ತಮ್ನೇಲ್ ಇರಬೇಕು. ತಮ್ನೇಲ್ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. CTR ಜಾಸ್ತಿ ಬರುತ್ತೆ, ಕ್ಲಿಕ್ ಥ್ರೂ ರೇಟ್ ಎಷ್ಟು ಜನ ಮಾಡಿದ್ದಾರೆ ಅಂತ ಬರುತ್ತೆ, ಆ್ಯಾವ್ರೇಜ್ ಡ್ಯೂರೇಷನು ಚೆನ್ನಾಗಾಗುತ್ತೆ. ಅದಕ್ಕೆ ಆದಷ್ಟು ತಮ್ನೇಲು ಮತ್ತು ಟೈಟಲ್ ಬಗ್ಗೆ ಗಮನ ಇರಲಿ. ಆಡಿಯೋ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗ ಕೇಳಿಸ್ಕೊಳ್ಳಿ. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಇದನ್ನ ನಾನು ನನ್ನ ವಾಯ್ಸಲ್ಲಿ ನಾನು ಎಷ್ಟು ಮಾತಾಡ್ತಾ ಇದ್ದೀನೋ ಅಷ್ಟರಲ್ಲೇ ಹಾಕ್ತೀನಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತೇಳಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹೇಗಿದೆ? ತುಂಬ ಲೋ ವಾಯ್ಸ್ ಇದೆ. ನಮ್ಮ ವಾಯ್ಸು ಕ್ಲಿಯರಾಗಿ ಕೇಳಿಸ್ಬೇಕು. ವಾಯ್ಸು ತುಂಬ ಕ್ಲಿಯರಾಗಿ ಕೇಳಿಸಿದ್ರೆ ಮಾತ್ರ ಜನ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಈಗ ವಾಯ್ಸು ನಿಮ್ಮದು ಚೆನ್ನಾಗಿಲ್ಲ, ಬ್ಯಾಕ್ಗ್ರೌಂಡ್ ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ, ಕ್ಲಮ್ಸಿಯಾಗಿ ತುಂಬ ಗಲಾಟೆ ಮಾಡ್ತಾ ಇದ್ದಾರಪ್ಪ, ಅದನ್ನೆಲ್ಲ ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ ಅಂದರೆ ನಿಮ್ಮ ವಾಯ್ಸ್ನ ಯಾರು ಕೇಳಿಸ್ಕೊಳಲ್ಲ. ಫಸ್ಟು ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ನಲ್ಲಿ ಆಡಿಯೋ ಕ್ಲೀನಪ್ ಇದ್ದರೆ ಆಡಿಯೋ ಕ್ಲೀನಪ್ನ ತೊಗೊಂಡ್ಬಿಟ್ಟು ಅಲ್ಲಿ ಕ್ಲೀನಪ್ ಮಾಡಿಬಿಡಿ. ಆವಾಗ ಬ್ಯಾಕ್ಗ್ರೌಂಡ್ ನಾಯ್ಸು ಎರೇಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಮೈಕ್ನ ಪರ್ಚೇಸ್ ಮಾಡಿ. ಮೈಕ್ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ವಾಯ್ಸು ಚೆನ್ನಾಗಿ ಬರುತ್ತೆ, ಕ್ಲಿಯರಾಗಿ ಕೇಳಿಸುತ್ತೆ. ನೀವು ಏನು ಮಾತಾಡ್ತಿರ್ತಾರೋ ಅದು ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಅದಕ್ಕೆ ಆದಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥ ಮೈಕ್ಗಳನ್ನ ಪರ್ಚೇಸ್ ಮಾಡಿ. ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಆಡಿಯೋ ಕ್ಲೀನಪ್ ಮಾಡೋದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಆಡಿಯೋ ತುಂಬಾ ಚೆನ್ನಾಗಿರಬೇಕು. ಆಡಿಯೋ ಚೆನ್ನಾಗಿದ್ರೆ ಮಾತ್ರ ನಿಮ್ಮನ್ನ ವಿಡಿಯೋಸ್ಗಳನ್ನ ನೋಡೋರಿಗೆ ತುಂಬ ಅಟ್ರಾಕ್ಟ್ ಆಗುತ್ತೆ. ಯೂಟ್ಯೂಬಿಗೆ, ಇನ್ಸ್ಟಾಗ್ರಾಮ್ಗೆ, ಸೋಷಿಯಲ್ ಮೀಡಿಯಾಗಳಿಗೆ ನೀವು ಬಂದ ಮೇಲೆ ಇಮ್ಮಿಡಿಯೇಟಾಗಿ ವೈರಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನು ಬರುತ್ತೋ ಅದನ್ನು ಮಾಡಿಬಿಡೋದು. ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ವೈರಲ್ ಆಗಬೇಕು ಅಂತ ಹೇಳಿ ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಕೊಂಡು ಹೋದರೆ ಕಮ್ಯುನಿಟಿ ಗೈಡ್ಲೈನ್ಸ್, ಕಮ್ಯುನಿಟಿ ಪಾಲಿಸಿ ಇದ್ದಾವೆ ಯೂಟ್ಯೂಬಲ್ಲಿ, ಅದನ್ನೆಲ್ಲ ನೀವು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು ಇಮಿಡಿಯೇಟಾಗಿ ವೈರಲ್ ಆಗೋದಕ್ಕಾಗಲ್ಲ. ಒಂದು ವೇಳೆ ಒಬ್ರೊಬ್ರಿಗೆ ಅದು ಲಕ್ಕಿರ್ಬೋದು, ಇಮಿಡಿಯೇಟಾಗಿ ವೈರಲ್ ಆಗ್ಬೋದು, ಆದರೆ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ನಿಮ್ಮ ಪರ್ಸ್ನಲ್ ಲೈಫ್ಗೂ ಎಫೆಕ್ಟ್ ಆಗ್ಬೋದು. ಅದಕ್ಕೆ ಏನೇನೋ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ಹೋಗ್ಬೇಡಿ. ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬು, ನಾಳೆನೇ ನಾನು ಸಕ್ಸಸ್ ಆಗಬೇಕು ಅಂತಂದರೆ ಆಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಪರ್ಸ್ನಲ್ ಆಗಿ ನಾನು ಅದನ್ನು ಅನುಭವಿಸಿದ್ದೀನಿ. ನಾಳೆನೇ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗಲ್ಲ. ನೀವೊಂದು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಮಿನಿಮಮ್ 1 ಇಯರು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗೋದು ನೋಡಿ. ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತ ಹೇಳಿ ಆಮೇಲೆ ಹೇಳ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟು ಒಂದು ಕರೆಕ್ಟಾಗಿರುವಂಥ ವಿಡಿಯೋನ ಮಾಡಿ, ತಮ್ನೇಲ್ನ ಹಾಕಿ, ಟೈಟಲ್ನ ಹಾಕಿ, ಈ ರೀತಿಯೆಲ್ಲ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡೋದ್ರಿಂದ ಆವಾಗ ಒಂದು 3 to 4 months ಆಗ್ಬೋದು. ಆದಮೇಲೆ ನಿಮಗೆ ನಿಧಾನವಾಗಿ ವೈರಲ್ ಆಗ್ತದೆ. ಅದಕ್ಕೆ ಆದಷ್ಟು ಪೇಷನ್ಸ್ ಇರಲಿ. ಪೇಷನ್ಸ್ ಇದ್ದರೆ ಮಾತ್ರ ನಿಮ್ಮ ವೀಡಿಯೋಸ್ಗಳನ್ನ ಕ್ಲಿಯರಾಗಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕಾಗುತ್ತೆ. ಅದು ನೆನಪಲ್ಲಿರಲಿ. ಟೈಮಿಂಗ್, ಕರೆಕ್ಟ್ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಕರೆಕ್ಟ್ ಟೈಮಲ್ಲಿ ಅಂತ ಹೇಳಿದ್ರೆ ಯಾವ್ಯಾವ ಟೈಮಲ್ಲಿ ಬೇಕಾದರೂ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದಾ ಅಂಥೇಳಿ ಕನ್ಫ್ಯೂಷನ್ ಇರುತ್ತೆ. ನಾನು ಹೇಳ್ತೀನಿ ನೋಡಿ, ವೀಡಿಯೋಸ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಇದನ್ನು ಈ ಟೈಮ್ ಮಾಡಿ ಅಂತ ಹೇಳಿದ್ರು, ಆ ಟೈಮ್ ಮಾಡಿ ಅಂತ ಹೇಳಿ ಅಂದರು ಅಂಥೇಳಿ ಅದನ್ನೇ ಮಾಡೋದಕ್ಕೆ ಹೋಗಬೇಡಿ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಯಾವ ಟೈಮ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಮಾರ್ನಿಂಗಾ, ಆಫ್ಟರ್ನೂನಾ, ಈವ್ನಿಂಗಾ? ಇವು 3ರಲ್ಲಿ ನೀವು ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು? ನಿಮ್ಗೆ ಯಾವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ವೈರಲ್ ಆಗುತ್ತೆ ಅಂತ ಅನಿಸ್ಬೋದು ನಿಮ್ಮ ವಿಡಿಯೋ. 1 ವಾರ ಬೇರೆ ಬೇರೆ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನೋಡಿ. ಯಾವ ಟೈಮಲ್ಲಿ ನಿಮಗೆ ಓಡ್ತು ಅಂತ ಅನಿಸ್ತು, ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಅನಿಸ್ತು ಅಂದರೆ ಆ ಟೈಮ್ನ ನೆಕ್ಸ್ಟ್ ವೀಕಿಂದ ಕಂಪಲ್ಸರಿ ಅದೇ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮ ತಮ್ನೇಲು ಟೈಟಲು ಚೆನ್ನಾಗಿರಬೇಕು. ಅದಿಲ್ಲ ಅಂತ ಹೇಳಿದ್ರೆ ವೈರಲ್ ಆಗಲ್ಲ. ಆ ಟೈಮ್ನ ನೀವು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಅದೇ ಟೈಮಿಗೆ 1 ಮಂತ್ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಆವಾಗ ವಿಡಿಯೋ ಸ್ಲೋ ಆಗಿ ವ್ಯೂಸು, ಸಬ್ಸ್ಕ್ರೈಬರ್ಸು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾವ್ಯಾವ ಟೈಮ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ, ಇವತ್ತು ನಾನು 10 o'clock ಅಪ್ಲೋಡ್ ಮಾಡ್ತೀನಿ, ನಾಳೆ 12 o'clock ಅಪ್ಲೋಡ್ ಮಾಡ್ತೀನಿ, ನನಗೆ ಯಾವಾಗ ವಿಡಿಯೋ ಮಾಡ್ಬೇಕು ಅನ್ಸುತ್ತೋ ಆವಾಗ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋದಲ್ಲಿ ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿರಲಿಲ್ಲ ಅಂತಂದರೆ ಅವಾಗೂ ನಿಮಗೂ ಇದು ಎಫೆಕ್ಟ್ ಆಗುತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. SEO ಕರೆಕ್ಟಾಗಿ ಮಾಡದೇ ಇರೋದು. SEO ಅಂತ ಅಂದರೆ ಏನು? ಕರೆಕ್ಟಾಗಿ ನೀವು ವಿಡಿಯೋಸ್ನ ಡಿಸ್ಕ್ರಿಪ್ಷನ್ ಏನು ಹಾಕ್ತಾ ಇದ್ದೀರಾ,
ನೀವೇನು ಮಾಡಬೇಕು, ಅದರೊಳಗೆ ಏನೇನು ಆ್ಯಡ್ ಮಾಡಬೇಕು ಅಂತೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನ ಯಾವ ರೀತಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಹಾಕಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನೀವು ಇದನ್ನೇ ಹಾಕಬೇಕು ಅಂತ ಇರುತ್ತೆ. ಅದನ್ನು ಆಲ್ಗೋರಿದಮ್ ಚೆಕ್ ಮಾಡಿಬಿಟ್ಟು ಸರಿಯಾದ ಪರ್ಸನ್ಗೆ ನಿಮ್ಮ ವಿಡಿಯೋನ ಶೇರ್ ಮಾಡುತ್ತೆ. ಯಾಕೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನು ತುಂಬಾ ಇಂಪಾರ್ಟೆಂಟು. ನೀವೊಂದು ಚೆನ್ನಾಗಿ ವಿಡಿಯೋ, ಎಷ್ಟೇ ಚೆನ್ನಾಗಿ ವಿಡಿಯೋಸ್ ಮಾಡಿದ್ರು ಡಿಸ್ಕ್ರಿಪ್ಷನ್ನು ಚೆನ್ನಾಗಿ ಹಾಕಿ. ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಮಾಡಿದ್ದೀರಾ, ಒಂದು ಫಸ್ಟ್ ಹುಕ್ಕು, ಆಮೇಲೆ ಲೆಂದಿಯಾಗಿ ನೀವು ಒಂದು ಕಂಟಿನ್ಯೂಸ್ ಆಗಿ ಏನೇನು ವಿಡಿಯೋಸ್ನಲ್ಲಿ ಮಾಡಿದ್ದೀರಾ ಅದನ್ನ ಆ್ಯಡ್ ಮಾಡಿ, ಲಿಂಕ್ಸ್ನ ಆ್ಯಡ್ ಮಾಡಿ, ಕ್ರೆಡಿಟ್ ಕೊಡಿ. ಆಮೇಲೆ ಅದಾದಮೇಲೆ ನಿಮ್ಮ ಲೈಕು, ಶೇರ್, ಸಬ್ಸ್ಕ್ರೈಬ್ ಅದು ಹಾಕಿ, ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ಆ್ಯಡ್ ಮಾಡಿ, ಡಿಸ್ಕ್ಲೈಮರ್ನ ಆ್ಯಡ್ ಮಾಡಿ. ಇದನ್ನೆಲ್ಲ ಮಾಡೋದ್ರಿಂದ ಒಂದು SEOನ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನೀವಾಗ ಡೌನಲ್ಲೂ ಅಷ್ಟೇ ಆಲ್ಟರ್ ಕಂಟೆಂಟಾ, ಮೇಡ್ ಫಾರ್ ಕಿಡ್ಸಾ ಅದನ್ನೆಲ್ಲ ಮೆನ್ಷನ್ ಮಾಡೋದ್ರಿಂದ ಆವಾಗ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಡಿಸ್ಕ್ರಿಪ್ಷನ್ನು ಹಾಗೆ ಬಿಡೋದಕ್ಕೆ ಹೋಗ್ಬಿಡಿ. SEO ಕರೆಕ್ಟಾಗಿ ಮೇಂಟೈನ್ ಮಾಡಿ. ಎಡಿಟಿಂಗ್ ಮಾಡುವಾಗ ತುಂಬಾನೇ ಲೇಸಿನೆಸ್ ತೋರಿಸೋದು. ಇವತ್ತು ನಾನು ವಿಡಿಯೋ ಮಾಡಿದೆ, ಇವತ್ತು ನನ್ನ ವಿಡಿಯೋ ವೈರಲ್ ಆಯಿತು, ನಾಳೆ ಬೇಗ ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂಥೇಳಿ ಏನು ವಿಡಿಯೋ ಮಾಡಿರ್ತೀರಲ್ವ ಅದನ್ನು ಎಡಿಟಿಂಗ್ ಮಾಡಲಾರ್ದಂಗೆ ಹಾಗೆ ಹಾಕ್ಬಿಡೋದು. ಬ್ಯಾಕ್ಗ್ರೌಂಡ್ ನಾಯ್ಸು ಹಾಗೆ ಇರುತ್ತೆ. ನೀವು ಹಾಕಿರೋ ವಿಡಿಯೋಸ್ನಲ್ಲಿ ಕರೆಕ್ಟಾಗಿ ಲೈಟಿಂಗ್ಸ್ ಬಂದಿರಲ್ಲ. ಹಂಗೆಲ್ಲ ಇದ್ದಾಗ ಸುಮ್ಮನೆ ಹಾಗೆ ಆ ವಿಡಿಯೋಸ್ಗಳು ಹಾಕ್ಬಿಟ್ರೆ ಅದು ವೈರಲ್ ಆಗಲ್ಲ. ಎಡಿಟಿಂಗ್ ಮಾಡುವಾಗ ತುಂಬ ಟೈಮ್ ತಗೊಳ್ಬೇಕು. ಒಂದು ಒಳ್ಳೆ ಎಡಿಟಿಂಗ್, ನೀವು ಒಂದೊಂದು ಮಿನಿಟ್ ನೋಡಬೇಕು. ಏನು ವಿಡಿಯೋ ಮಾಡಿದ್ದೀನಿ, ಒಂದೊಂದು ಮಿನಿಟಲ್ಲಿ ನಾನು ಏನು ಆ್ಯಡ್ ಮಾಡ್ಬೋದು, ಟೆಕ್ಸ್ಟ್ ಆ್ಯಡ್ ಮಾಡ್ಬೋದಾ, ಇಲ್ಲಿ ಏನಾದರೂ ಸ್ಟಿಕ್ಕರ್ ಆ್ಯಡ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಆಡಿಯನ್ಸ್ಗೆ. ಆವಾಗ ಇದೆ ಅಂಥೇಳಿ ಅವ್ರು ತಿಳ್ಕೊತಾರ. ನಮ್ಮ ವಿಡಿಯೋಸ್ಗಳನ್ನ ಬರೀ ಕನ್ನಡ, ಇಂಗ್ಲೀಷ್, ಹಿಂದಿ, ಇದು ಬರೀ ಒಂದೇ ಲ್ಯಾಂಗ್ವೇಜಲ್ಲಿ, ಇವಾಗ ನಾನು ಕನ್ನಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಕನ್ನಡದವರೇ ನೋಡ್ತಾ ಇರಲ್ಲ. ಕನ್ನಡ, ಇಂಗ್ಲೀಷ್, ಹಿಂದಿ ಇಂಥವರು ನೋಡ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ಅದು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೆನಪಲ್ಲಿ ಇಟ್ಕೊಂಡು ಆದಷ್ಟು ಈ ರೀತಿ ಮಾಡಿ. ಕೆಳಗಡೆ ಇಂಗ್ಲೀಷಲ್ಲಿ ಸ್ವಲ್ಪ ಏನಾದರೂ ಟೈಟಲ್ನ ಆ್ಯಡ್ ಮಾಡೋದು, ಆ ರೀತಿ ಏನಾದರೂ ಮಾಡೋದ್ರಿಂದ, ಕ್ಯಾಪ್ಷನ್ ಹಾಕೋದು, ಈ ರೀತಿ ಏನಾದರೂ ಮಾಡೋದ್ರಿಂದ ಬೇರೆ ಲ್ಯಾಂಗ್ವೇಜ್ ಅವ್ರು ಏನಾದರೂ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂದರೆ ಅವರಿಗೂ ಇಷ್ಟ ಆಗುತ್ತೆ. ಅವರಿಂದನೂ ನಿಮ್ಗೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಬೋದು, ನಿಮ್ಮ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡ್ಬೋದು. ಅದಕ್ಕೆ ಆದಷ್ಟು ನೆನಪಲ್ಲಿರಲಿ. ಏನಾದರೂ ಎಡಿಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಲೇಸಿ ಮಾಡೋದಕ್ಕೆ ಹೋಗಬೇಡಿ. ನೀವು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡೋದ್ರಿಂದ ನಿಮ್ಮ ವೀಡಿಯೋಸು ವೈರಲ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಆಲ್ರೆಡಿ ಅವಾಗಲೇ ನಾನು ಹೇಳಿದ್ದೆ. ಕನ್ಸಿಸ್ಟೆನ್ಸಿ ಅಂದರೆ ಏನು, ಅದರ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಕನ್ಸಿಸ್ಟೆನ್ಸಿ ಅಂತಂದರೆ ಇವತ್ತು ನೀವು 10 o'clock ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾಳೆನೂ 10 o'clock ವಿಡಿಯೋ ಹಾಕಿ. ವಾರದಲ್ಲಿ 3 ರಿಂದ 4 ವಿಡಿಯೋಸ್ಗಳನ್ನ ಹಾಕಬೇಕಾಗುತ್ತೆ. ಅಲ್ಲಿ ನೀವು ಒಂದು ಡೇ ಮತ್ತು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಇವತ್ತು ನಾನು ಮಂಡೇ, ವೆನ್ಸ್ಡೇ, ಸ್ಯಾಟರ್ಡೆ ಅಂಥೇಳಿ 3 days ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಒಂದು ಟೈಮ್ನ ಸೆಟ್ಟಿಂಗ್ ಮಾಡ್ಕೋಬೇಕು. ಇವಾಗ ನಾನು 10 o'clock ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 3 days ಈ ವೀಕಲ್ಲಿ 3 days ಕಂಟಿನ್ಯೂಸ್ ಆಗಿ ಆ ಡೇಸ್ನಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇದರಿಂದನೂ ನಿಮ್ಮ ವಿಡಿಯೋಸು ವೈರಲ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಂತ್ಲಿ ಒನ್ಸು, 15 days ಒಂತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ವಿಡಿಯೋ ವೈರಲ್ ಆಗಲ್ಲ. ಏನು ಮಾಡಬೇಕು, ಫಸ್ಟು ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗ ಒಂದು ಡೇ ಮತ್ತು ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಬೇಗ ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಆದಷ್ಟು ಇದೆಲ್ಲ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಏನೇನೋ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಚಾನಲ್ನ ಹಾಳು ಮಾಡ್ಕೊಳೋದಕ್ಕೆ ಹೋಗ್ಬಿಡಿ. ಫೇಕ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ವ್ಯೂಸ್ಗಳು ಮತ್ತು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿ ಇವಾಗ ಗೂಗಲಲ್ಲಿ, ವಾಟ್ಸಪ್ಪಲ್ಲಿ, ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನು. ಗೂಗಲಲ್ಲಿ, ವಾಟ್ಸಪ್ಪಲ್ಲೆಲ್ಲ ನೀವು ವಿಡಿಯೋಸ್ಗಳನ್ನ ಅವರಿಗೆ ಶೇರ್ ಮಾಡೋದು, ನನ್ನ ವಿಡಿಯೋಸ್ಗಳನ್ನ ನೋಡಿ ಅಂತ ಹೇಳೋದು, ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳನ್ನ ಮಾಡೋದು, ನನ್ನ ವಿಡಿಯೋಸ್ಗಳನ್ನ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಈ ರೀತಿ ಎಲ್ಲ ಹೇಳೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ವಿಡಿಯೋಸ್ಗಳು, ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸು ಬರೋದಿಲ್ಲ. ಆಲ್ಗೋರಿದಮ್ಗೆ ಇದು ಗೊತ್ತಾಗುತ್ತೆ. ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ, ಫೇಕ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ಗಳನ್ನ ತಗೊಳ್ಳೋದ್ರಿಂದ, ಫೇಕ್ ಆಗಿ ವ್ಯೂಸ್ಗಳನ್ನ ತಗೊಳ್ಳೋದ್ರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ನಿಮ್ಮ ಚಾನಲ್ಲು ಫ್ರೀಸ್ ಆಗ್ಬೋದು, ಸ್ಟ್ರೈಕ್ ಬರ್ಬೋದು, ನಿಮಗೆ ಕಾಪಿರೈಟ್ ಬರ್ಬೋದು. ಅದಕ್ಕೆ ಆದಷ್ಟು ಫೇಕ್ ವ್ಯೂಸು, ಸಬ್ಸ್ಕ್ರೈಬರ್ಸ್ ತಗೊಳೋದಕ್ಕಿಂತ ನೀವೊಂದು